ಸರ್ ಎಲ್ರಿಗೂ ನಮಸ್ತೆ. ಗುಡ್ ಇಯರ್ಸ್ ಈವ್ನಿಂಗ್. DLS ಅಂದರೆ ಬರೀ ಧನ್ವಂತರಿ ಲೋಕಸಿರಿ ಬಯೋಟೆಕ್ ಅಲ್ಲ, DLS ಅಂದರೆ ಧನ್ವಂತರಿ ಲರ್ನಿಂಗ್ ಸಿಸ್ಟಮ್ ಅಂತ. ಸೊ ಅದ್ರ ಪ್ರಕಾರ ಯಾವ್ದಾರ ಒಂದು ಡೈಲಿ ಒಂದು ಸ್ವಲ್ಪ ವೀಡಿಯೋ ಎಜುಕೇಷನಲ್ ವೀಡಿಯೋ ಮಾಡೋಣ ಅಂತೇಳಿ ಇವತ್ತು ಬಂದಿದ್ದೀನಿ. ಸೊ ಇವತ್ತೇನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಮೈ ಡಿಯರ್ ಫ್ರೆಂಡ್ಸ್, ಸೊ ನಾವು ಇರೋದಂಥ ಒಂದು ಬಿಸ್ನೆಸ್ ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತಾರೆ. ನೆಟ್ವರ್ಕ್ ಈಸ್ ಈಕ್ವಲ್ ಟು ನೆಟ್ವರ್ಕ್ ಅಂತಾರೆ. ನಾವು ಪ್ರತಿದಿನ ನಮ್ಮ ಡೈಲಿ ವರ್ಕ್ ಏನು ಇರಬೇಕು ಅಂದರೆ ನಮ್ಮ ನೆಟ್ವರ್ಕ್ನ ಎಕ್ಸ್ಪ್ಯಾಂಡ್ ಮಾಡೋದ್ರಲ್ಲಿ ಇರಬೇಕು. ಸೊ ಅಂದರೆ ಪ್ಲ್ಯಾನ್ ಶೋಯಿಂಗ್ ಈಸ್ ದ ಮೇಜರ್ ವರ್ಕ್. ಈ ಬಿಸ್ನೆಸ್ಸಲ್ಲಿ ನಿಜವಾಗ್ಲೂ ನೀವು ಸಕ್ಸಸ್ ಆಗಬೇಕು ಅಂದರೆ ಎಷ್ಟು ಪ್ಲ್ಯಾನ್ ಶೋ ಮಾಡ್ತೀರೋ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿದೆ. ಪ್ಲ್ಯಾನ್ ಶೋಯಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಇನ್ DLS. ಓಕೆ, ಸೊ ಅದರ ಪ್ಲ್ಯಾನ್ ಶೋಯಿಂಗ್ ಮಾಡಬೇಕಾದ್ರೆ ಸೊ ನಾವೇನು ಮಾಡ್ತಿದ್ದೀವಿ, ಎರಡು ರೀತಿ ವ್ಯಕ್ತಿಗಳನ್ನ ಅಪ್ರೋಚ್ ಮಾಡ್ತಿದ್ದೀವಿ. ಒಂದು ರೀತಿ ವ್ಯಕ್ತಿಗಳು ಯಾರು ಅಂದರೆ ಯಾರಿಗೆ ಪ್ರಾಡಕ್ಟ್ ನೆಸೆಸಿಟಿ ಇದೆ, ಯಾರಿಗೆ ಹೆಲ್ತಲ್ಲಿ ಡಿಸಾರ್ಡರ್ ಇದೆ, ಅವರ ಫಿಸಿಕಲ್ ಡಿಸಾರ್ಡರ್ ಇದೆ, ಅಂಥ ವ್ಯಕ್ತಿಗಳಿಗೆ ಹೋಗಿ ನಮ್ಮ ಪ್ರಾಡಕ್ಟ್ನ ಕೊಡೋ ಮುಖಾಂತರ ಜಾಯ್ನಿಂಗ್ ತರ್ತಾ ಇದ್ದೀವಿ. ಅಥವಾ ಒಬ್ಬ ಫಾರ್ಮರಿಗೆ ಏನು ಪ್ರಾಡಕ್ಟ್ ನೀಡಿದೆ ಅವರಿಗೆ ಕೊಟ್ಟು ಜಾಯ್ನಿಂಗ್ ತರ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಅದು ಜಾಯ್ನಿಂಗ್ ಅಲ್ಲ. ಅದು ನೀವು ಅವ್ರ ಹತ್ರ ನೀವು ಮಾಡಬೇಕಾಗಿದ್ದು ಆ್ಯಕ್ಚುಲಿ ಕೆಲಸ ಏನಂದರೆ ರೀಟೇಲಿಂಗ್ ಮಾಡಬೇಕಿತ್ತು. ನೀವು ಅವ್ರ ಹತ್ರ ಏನು ಮಾಡಿದ್ರೆ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಬಟ್ ಆ್ಯಕ್ಚುಲ್ ರಿಕ್ರೂಟ್ಮೆಂಟ್ ಯಾರಿಗೆ ಮಾಡಬೇಕಂದ್ರೆ ಯಾವ ವ್ಯಕ್ತಿ ಇನ್ಕಮ್ನ ಸೀಕ್ ಮಾಡ್ತಾ ಇದ್ದಾನೆ, ಅಂದರೆ ಇನ್ಕಮ್ನ ಹುಡುಕ್ತಾ ಇದ್ದಾನೆ, ಅಂಥ ವ್ಯಕ್ತಿಗಳಿಗೆ ಕೂತಿ ನಾವು ಆಪರ್ಚುನಿಟಿ ಕೊಡಬೇಕಾಗುತ್ತೆ. ಸೊ ನಾವು ಪ್ರತಿದಿನ ನಾವೇನು ಮಾಡಬೇಕು ಅಂದರೆ ಪ್ರತಿದಿನ ಮಿನಿಮಮ್ 4 ಪ್ಲ್ಯಾನ್ ನಾವು ಇನ್ಕಮ್ ಸೀಕರ್ಸಿಗೆ ಕೊಟ್ಟಿದ್ದೆ ಆದರೆ 100% ಸಕ್ಸಸ್ ಆಗ್ತೀವಿ. ಆದರೆ ನಾನು ಇವತ್ತು ಮಾಡೋಕ್ಕೆ ಬಂದಿರೋಂಥ ಒಂದು ವಿಷಯ ಏನಂದರೆ ಮಾತಾಡೋಕ್ಕೆ ಬಂದಿರೋ ವಿಷಯ ಅಂದರೆ ಡುಪ್ಲಿಕೇಶನ್. ಸೊ ನೀವು ತಂದಿರೋಂಥ ID ಡುಪ್ಲಿಕೇಶನ್ ಆಗಬೇಕು ಅಂದರೆ ಒಂದು ಸಿಸ್ಟಮ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಆ ಸಿಸ್ಟಮ್ನ ಇವತ್ತು ನಿಮ್ಮ ಜೊತೆ ಹೇಳಕ್ಕೆ ಬಂದಿದ್ದೀನಿ. ಸ್ಪಾಟ್ ಓರಿಯೆಂಟೇಷನ್ ಅಂತಾರೆ. ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಯಾರೂ ಫಾಲೋ ಮಾಡ್ತಿಲ್ಲ, ಅದಕ್ಕೆ DLS-ಅಲ್ಲಿ ಡುಪ್ಲಿಕೇಶನ್ ಕಮ್ಮಿ ಇದೆ. ಸೊ ಮೈ ಡಿಯರ್ ಫ್ರೆಂಡ್ಸ್ ಇಷ್ಟೇ. ಸೊ ಯಾವ ವ್ಯಕ್ತಿಯಿಂದ ಜಾಯ್ನಿಂಗ್ ತರ್ತೀರಾ, ಅವರು ಇಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಇಷ್ಟಪಟ್ಟು 10,000 5,000 ಯಾವ್ದಾದ್ರು ಒಂದು ಅಮೌಂಟ್ ಕೊಟ್ಟು ನಮ್ಮ ಜೊತೆ ಬಂದಿದ್ದಾರೆ ಅಂದರೆ ಆ ವ್ಯಕ್ತಿಗೆ ವಿತಿನ್ 24 ಅವರ್ಸಲ್ಲಿ ಜಾಯ್ನಿಂಗ್ ಆದಂಥ 24 ಗಂಟೆ ಒಳಗಡೆ ಅವರಿಗೆ ನಾವೇನು ಮಾಡಬೇಕು, ಸ್ಪಾಟ್ ಓರಿಯೆಂಟೇಷನ್ ಮಾಡಬೇಕು. ಸೊ ಓರಿಯೆಂಟೇಷನ್ ಮಾಡಿಲ್ಲ ಅಂದರೆ ಅವರು ನಮ್ಮ ಜೊತೆ ಕನೆಕ್ಟ್ ಆಗಲ್ಲ, ಸಿಸ್ಟಮ್ಗೆ ಕನೆಕ್ಟ್ ಆಗಿಲ್ಲ. ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತಾರೆ. ಜಾಯ್ನಿಂಗ್ ಮಾಡೋದೊಂದು ವಿಧಾನ, ಸಿಸ್ಟಮ್ನ ಪಾರ್ಟ್ ಆದರೆ ಜಾಯ್ನಿಂಗ್ ಆದಮೇಲೆ ಗೆಟ್ಟಿಂಗ್ ಸ್ಟಾರ್ಟೆಡ್ ಅವ್ರನ್ನ ಈ ಸಿಸ್ಟಮ್ ಒಳಗಡೆ ಇನ್ವಾಲ್ವ್ ಮಾಡೋದು ಇನ್ನೊಂದು ಇಂಪಾರ್ಟೆಂಟ್ ಪ್ರಕ್ರಿಯೆ ಇರುತ್ತೆ. ಸೊ 24 ಗಂಟೆ ಒಳಗಡೆ ಒಬ್ಬ ವ್ಯಕ್ತಿಗೆ ನಾವು ಓರಿಯೆಂಟೇಷನ್ ಮಾಡಬೇಕಾಗತ್ತೆ. ಓರಿಯೆಂಟೇಷನಲ್ಲಿ ಏನೇನು ಮಾಡಬೇಕಂದ್ರೆ ಮೊದಲನೇದಾಗಿ ಅವರಿಗೆ ಡ್ರೀಮ್ಸ್ ಬಗ್ಗೆ ಮಾತಾಡಬೇಕಾಗತ್ತೆ. ಡ್ರೀಮ್ಸ್ ಅಂದ್ರೇನು, ಗೋಲ್ಸ್ ಅಂದ್ರೇನು, ಅವರ ಡ್ರೀಮ್ಗಳನ್ನ ಚರ್ಚೆ ಮಾಡಬೇಕಾಗತ್ತೆ. ಆ ಡ್ರೀಮ್ಸ್ ಲೀಸ್ಟ್ನ ಮಾಡಿಸ್ಬೇಕಾಗುತ್ತೆ, ಗೋಲ್ ಲೀಸ್ಟ್ನ ಮಾಡಿಸ್ಬೇಕಾಗುತ್ತೆ, ಡೀಟೇಲ್ಡ್ ಪ್ಲಾನ್ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ, ನಿಮ್ಮ ವಿಷನ್ನ ಸೆಟ್ ಮಾಡಬೇಕಾಗುತ್ತೆ. 5 ವರ್ಷಗಳ ಕಾಲ ನಮ್ಮ ಜೊತೆ ಕನೆಕ್ಟ್ ಆಗಿ ಏನೋ ಒಂದು ಮೈಂಡ್ ಸೆಟ್ನ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಸ್ವಲ್ಪ ರಿಜೆಕ್ಷನ್ ಬಗ್ಗೆ ಮಾತಾಡಬೇಕಾಗುತ್ತೆ, ಸ್ವಲ್ಪ ಅಬ್ಜೆಕ್ಷನ್ ಬಗ್ಗೆ ಮಾತಾಡಬೇಕಾಗುತ್ತೆ, ಸ್ವಲ್ಪ ಕ್ರಿಟಿಸಿಸಮ್ ಬಗ್ಗೆ ಮಾತಾಡಿ ಓರಿಯೆಂಟೇಷನಲ್ಲಿ. ಸೆಕೆಂಡ್ ಥಿಂಗ್ ಏನು ಮಾಡಬೇಕು ಅಂದರೆ ಲೀಸ್ಟ್ ಮಾಡಿಸ್ಲೇಬೇಕು. ಮಿನಿಮಮ್ 100 to 200 ಲೀಸ್ಟ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿ ಅದರಲ್ಲಿ 20 ಜನರನ್ನು ಸೆಲೆಕ್ಟ್ ಮಾಡಿ. 20 ಜನ ಯಾವ ರೀತಿ ಇರಬೇಕಂದ್ರೆ ಇಮಿಡಿಯೇಟ್ ಹೋಗಿದ ತಕ್ಷಣ ನಮ್ಮನ್ನು ಫೋನ್ ಮಾಡಿ ಹೋಗಿದ ತಕ್ಷಣ ನಮ್ಮ ಜೊತೆ ಕನೆಕ್ಟ್ ಆಗೋ ರೀತಿ, ಅಂದರೆ ಗೌರವ ಕೊಡೋ ರೀತಿ ಅಂತ ವ್ಯಕ್ತಿಗಳನ್ನು 20 ಜನರನ್ನು ಲೀಸ್ಟ್ ಮಾಡಿಸಿ ಆ 20 ಜನರ ಜೊತೆ ನೀವು ಹೋಗಿ ಪ್ಲಾನಿಂಗ್ ಕೊಟ್ಟಿದ್ದೆ ಆದರೆ 20 ಜನರಲ್ಲಿ ಅಟ್ಲೀಸ್ಟ್ ಮಿನಿಮಮ್ 5 ರಿಂದ 10 ಜಾಯ್ನಿಂಗ್ ಬರುತ್ತೆ. ಅವರಿಗೂ ಟೀಮ್ ಬಿಲ್ಡಿಂಗ್ ಆಗುತ್ತೆ, ಅವ್ರಿಗೆ ವಿಶ್ವಾಸ ಬರುತ್ತೆ, ಅವ್ರು ನೆಕ್ಸ್ಟು ಸಕ್ಸಸ್ ಆಗ್ತಾರೆ. ಈ ಕೆಲಸ ನಮ್ಮಲ್ಲಿ ಯಾರೂ ಮಾಡ್ತಾಯಿಲ್ಲ. ಜಾಯ್ನಿಂಗ್ ಮುಗಿದ್ಮೇಲೆ ಸುಮ್ಮನೆ ಆಗ್ಬಿಡ್ತಿದ್ದೀವಿ. ಟ್ರೈನಿಂಗ್ ಬರಲಿ, BOP ಬರಲಿ, ನೆಕ್ಸ್ಟ್ ಸಕ್ಸಸ್ ಆಗ್ತೀವಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸಾಧ್ಯನೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. BOP ಅದೆಲ್ಲವೂ ಒಂದು ಸಿಸ್ಟಮ್ನ ಪಾರ್ಟ್ ಆದರೆ ಈ ಸ್ಪಾಟ್ ಓರಿಯೆಂಟೇಷನ್ ಮಾಡಿ ಲೀಸ್ಟ್ ಮಾಡಿ ಅವರಿಗೆ ನೀವು ಪ್ರೆಸೆಂಟೇಷನ್ ಕೊಟ್ಟಿಲ್ಲ, ಅವ್ರ ಜೊತೆ ಹೋಗಿ ಪ್ರೆಸೆಂಟೇಷನ್ ಕೊಟ್ಟಿಲ್ಲ ಅಂದರೆ 100% ಡುಪ್ಲಿಕೇಶನ್ ಆಗಲ್ಲ. ಈ ಬಿಸ್ನೆಸ್ಸು ನೆಟ್ವರ್ಕ್ನ ಬಿಲ್ಡ್ ಮಾಡೋ ಬಿಸ್ನೆಸ್ಸು. ಇನ್ನೊಬ್ಬರ ನೆಟ್ವರ್ಕ್ನೂ ಸಹ ನಾವು ಬಿಲ್ಡ್ ಮಾಡಬೇಕಾಗುತ್ತೆ. ದಯವಿಟ್ಟು ನೆಟ್ವರ್ಕ್ ಬಿಲ್ಡ್ ಮಾಡೋದ್ರ ಬಗ್ಗೆ ಗಮನ ಕೊಡಿ. ನೆಟ್ವರ್ಕ್ ಇಸ್ ನೆಟ್ವರ್ಕ್ ಅಂತ ಹೇಳ್ತೀನಿ. ಇವತ್ತು ನಾನು ನಿಮ್ಮೊಂದು ಎಜುಕೇಷನಲ್ ವೀಡಿಯೋ ಮಾಡಬೇಕು ಅನಿಸ್ತು, ಅದಕ್ಕೆ ನಾನು ಒಂದು ಧನ್ವಂತರಿ ಲರ್ನಿಂಗ್ ಸಿಸ್ಟಮ್ ಅನ್ನೋ ಒಂದು ಸಿಸ್ಟಮ್ ಒಳಗಡೆ, ಎಜುಕೇಷನ್ ಸಿಸ್ಟಮ್ ಒಳಗಡೆ ಒಂದು ವೀಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ. ಇದು ನಿಮ್ಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಾಳೆಯಿಂದ ಪ್ರತಿಯೊಬ್ಬರು ಸ್ಪಾಟ್ ಓರಿಯೆಂಟೇಷನ್ ಮಾಡಿ. ಇದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕಂದ್ರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.